ನಮಸ್ಕಾರ. ಡಿಡಿ ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ಅರ್ಧ ಗಂಟೆ ಮುಂಚೆ ಒಂದು ಪ್ರೋಮೋ ಬಂದಿದೆ. ಆ ಪ್ರೋಮೋ ಬಗ್ಗೆ ಮಾತಾಡೋಣ. ಬಿಗ್ ಬಾಸ್ ಮನೆಯಲ್ಲಿ ಸಿಂಗಲ್ ಆಗಿ ಸಿಂಹ ತರ ಓಡಾಡ್ತಿದಾರೆ ಅಂದ್ರೆ ಅದು ಕೇವಲ ಲಾಯರ್ ಜಗದೀಶ್ ಅವರು ಮಾತ್ರನೇ ಅಂತ ಅನ್ಸುತ್ತೆ. ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ, ನನ್ನ ಪ್ರಿಡಿಕ್ಷನ್ ಅಲ್ಲಿ ಖಂಡಿತವಾಗ್ಲೂ ನರಕ ನಿವಾಸಿಗಳ ಹತ್ರ ತುಂಬಾ ಚೆನ್ನಾಗಿ ಮಾತಾಡ್ತಾನೆ. ಸ್ವರ್ಗ ನಿವಾಸಿಗಳಿಗೆ ಬಗಣಿ ಗುಡ್ತಾ ಇಟ್ಟಿದ್ದಾರೆ ಅಂದ್ರೆ ಯಾವುದೇ ಸಂದೇಹ ಇಲ್ಲ ಗುರು. ಆ ರೀತಿಯಾಗಿ ಮಾತಾಡ್ತಾ ಇದಾರೆ. ನನ್ನ ಅನ್ಸಿ ಮಟ್ಟಿಗೆ ಬಿಗ್ ಬಾಸ್ ಮನೆಯಲ್ಲಿ ಸಿಂಗಲ್ ಆಗಿ ಸಿಂಹ ತರ ಓಡಾಡ್ತಿದ್ದಾರೆ ಲಾಯರ್ ಜಗದೀಶ್ ಅವರು. ಮತ್ತೆ ಆ ಪ್ರೋಮೋದಲ್ಲಿ ಏನಿದೆ ಆ ಪ್ರೋಮೋ ಬಗ್ಗೆ ಅನಾಲಿಟಿಕ್ ಮಾಡೋಣ. ಆ ಪ್ರೋಮೋ ಬಗ್ಗೆ ಒಂದು ರಿವ್ಯೂ ಅಲ್ಲಿ ಮಾತಾಡೋಣ. ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ ಪ್ರೋಮೋ ಬಂದಿದೆ. ಆ ಪ್ರೋಮೋ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಏನಕ್ಕಂದ್ರೆ ಕೆಲವರು ಕಂಟೆಸ್ಟೆಂಟ್ ಗಳು ನರಕ ನಿವಾಸಿಗಳ ಹತ್ರ ಮಾತಾಡ್ದಾನೆ ನಾಮಿನೇಟ್ ಮಾಡ್ತೀವಿ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ರೆ, ಆದ್ರೆ ಲಾಯರ್ ಅಡ್ವೊಕೇಟ್ ಜಗದೀಶ್ ಅವರು ಮಾತ್ರ ತುಂಬಾ ಅನುಕೂಲವಾಗಿ, ತುಂಬಾ ಅಡ್ಜಸ್ಟ್ ಆಗಿ, ತುಂಬಾ ಅವ್ರ ಹತ್ರ ತುಂಬಾ ಫ್ರೆಂಡ್ಸ್ ಆಗಿ ಮಾತಾಡ್ತಾ ಇದಾರೆ. ಒಂದೇ ಮನೇಲಿ ಇದ್ದಾಗ ಅವ್ರ ರೂಲ್ಸ್ ಇವ್ರಿಗೆ, ಇವ್ರ ರೂಲ್ಸ್ ಅವ್ರಿಗೆ ಸಪರೇಟ್ ಆಗಿರ್ತವೆ, ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಆದ್ರೆ ಇವರು ಮನುಷ್ಯರ ಹತ್ರ ಮಾತಾಡಕ್ಕೆ ತಪ್ಪು ಗುರು? ತಪ್ಪಿಲ್ಲ ತಾನೆ. ಇವರು ಇವರು ಉಗ್ರ ಮಂಜು ಹೇಳ್ತಾರೆ, ಯಾರ್ ಸ್ವರ್ಗನೋ ಯಾರ್ ನರಕನೋ ಯಾರ ಹತ್ರ ಯಾರು ಮಾತಾಡ್ತಾರೋ, ಮನುಷ್ಯರ ಹತ್ರ ಮಾತಾಡೋದೇ ತಪ್ಪ. ಅವ್ರು ಹೇಳ್ತಾರ ಹಾಗಂತ. ಆ ರೀತಿಯಾಗಿ ಅವ್ರು ಹೇಳ್ತಾರೆ, ಈಗ ನೋಡಿ ಸ್ವರ್ಗ ನಿವಾಸಿಗಳನ್ನ ಎಲ್ಲ ಉರ್ಸ್ತೀನಿ ನೋಡಿ, ಅವ್ರಿಗೆ ನಾನು ಡ್ರೆಸ್ ಹಾಕೊಂಡು ಹೋಗ್ತೀನಿ, ಅವರು ಉರ್ಕೊಂತಾರೆ ನೋಡಿ ಅಂತೇಳಿ ಡೈರೆಕ್ಟ್ ಆಗಿ ಅವ್ರ ಹತ್ರ ಒಂದು ಕಾನ್ವರ್ಸೇಷನ್ ಆಗುತ್ತೆ ನರಕ ನಿವಾಸಿಗಳ ಹತ್ರ. ನನಗನ್ಸಿ ಮಟ್ಟಿಗೆ ಲಾಯರ್ ಜಗದೀಶ್ ಅವರು ಹೊರಗಡೆ ಎಷ್ಟೇ ಮಾಡಿರ್ಲಿ, ಏನೇ ಮಾಡಿರ್ಲಿ, ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೆ ಎದುರ್ದಾನೆ ಒಂದು ಸಿಂಗಲ್ ಆಗಿ ಸಿಂಹ ತರ ಓಡಾಡ್ತಾ ಇದಾರೆ. ಅವ್ರಿಗೆ ಅನ್ಸಿದ್ದು ಮಾತ್ರ ಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ ಅನ್ನೋದ್ರ ಯಾವುದೇ ಒಂದು ಸಂದೇಹ ಇಲ್ಲ, ಅನುಮಾನನೇ ಬರೋದಿಲ್ಲ. ಖಂಡಿತವಲ್ಲ ಲಾಯರ್ ಜಗದೀಶ್ ಅವರು ಇವರು ಸ್ವರ್ಗ ನಿವಾಸಿಗಳು ಕೆಲವರು ಯಾವ ರೀತಿ ಆಟಿಟ್ಯೂಡ್ ತೋರಿಸ್ತಾ ಇದ್ದಾರೆ, ಯಾವ ರೀತಿ ವ್ಯಕ್ತಿತ್ವನ ಪ್ರೆಸೆಂಟೇಷನ್ ಮಾಡ್ತಾ ಇದ್ದಾರೆ ಅಂದ್ರೆ ನಾವೇ ಸಪ್ರೇಟು ಅವರೇ ಸಪ್ರೇಟು ಅನ್ನೋ ತರ ನೋಡ್ತಾ ಇದ್ದಾರೆ ಗುರು. ಗೇಮ್ ತರ ಆಡ್ತಾ ಇದ್ದಾರೆ, ಓಕೆ ಒಪ್ಕೊಂತೀವಿ. ಬಟ್ ಮನುಷ್ಯತ್ವ ಅಂತ ಬಂದಾಗ, ಮಾನವೀಯತೆ ಬಂದಾಗ ಕರೆಕ್ಟ್ ಆಗಿ ಮಾತಾಡ್ಬರ್ತಾನೆ. ಆ ರೀತಿ ಇಲ್ಲ. ಅವ್ರ ಹತ್ರ ಮಾತಾಡಿದ್ರೆ ತಪ್ಪು, ಅವ್ರ ಹತ್ರ ಮಾತಾಡಿದ್ರೆ ನಾಮಿನೇಟ್ ಮಾಡ್ತಾರೆ. ಆ ರೀತಿಯಾಗಿ ಜನ ಅಲ್ಲಿ ಕೆಲವರು ಇದಾಗ್ಬಿಟ್ಟಾರೆ. ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ, ಯಮುನಾ ಆಂಟಿ ಅವರು ಅದೇ ರೀತಿ ಮಾಡ್ತಾ ಇದಾರಂತ. ಈಗ ಉಗ್ರ ಮಂಜು ಅವರು ಕೂಡ ಇಲ್ಲಿ ನಾವು ಸ್ವರ್ಗ ನಿವಾಸಿಗಳಾಗಿ ಒಗ್ಗಟ್ಟಾಗಿಲ್ಲ, ಬೇರೆ ಯಾರ ಒಗ್ಗಟ್ಟಾಗ್ತಾ ಇದಾರ ಅಂತ. ನೋಡ್ಗುರು, ಗೇಮ್ ಅಂತ ಬಂದಾಗ ರೂಲ್ಸ್ ಫಾಲೋ ಮಾಡಿ ಇಲ್ಲ ಅಂತ ಹೇಳಿಲ್ಲ. ಬಟ್ ಮನುಷ್ಯರ ಹತ್ರ ಮಾತಾಡದೆ ತಪ್ಪು ಅಂದ್ರೆ ಹೇಗೆ ಹೇಳಿ? ಈ ರೀತಿಯಾಗಿ ಜಗದೀಶ್ ಅವರು ನರಕ ನಿವಾಸಿಗಳ ಹತ್ರ ಒಂದು ಚಾಲೆಂಜ್ ಮಾಡ್ತಾರೆ. ಈಗ ನೋಡಿ ಅವ್ರ ಹತ್ರ ಮಾತಾಡ್ತೀನಿ ನಾನು ಹೋಗಿ, ನನ್ಗೋಸ್ಕರ ಕಾಯ್ತಾ ಇದಾರೆ, ನಾನು ಹೋಗ್ತಾ ಇದ್ದೀನಿ, ಈಗ ಅವ್ರ ಹತ್ರ ಮಾತಾಡ್ತೀನಿ ನೋಡಿ ಅಂತೇಳಿ ಚಾಲೆಂಜ್ ಮಾಡಿ ಹೋಗ್ತಾ ಇದಾರೆ. ಕರೆಕ್ಟ್ ಆಗಿ ಅನ್ಸುತ್ತೆ ನನಗಂತೂ. ಏನಕ್ಕಂದ್ರೆ ಯಾವುದೇ ವ್ಯಕ್ತಿಗಳನ್ನ ಒಂದು ಚೀಪ್ ಆಗಿ ನೋಡಬಾರ್ದು, ಒಂದು ಕಡೆಗಾಗಿ ನೋಡಬಾರ್ದು ಅಂತ ನನ್ನ ಒಂದು ಪರ್ಸ್ಪೆಕ್ಟಿವ್, ನನ್ನ ಒಂದು ಆಲೋಚನೆ. ಅದೇ ರೀತಿಯಾಗಿ ಅವರು ನಡ್ಕೊಂತ ಇದ್ದಾರೆ. ನನಗಂತೂ ಅವ್ರ ವ್ಯಕ್ತಿತ್ವ ಮತ್ತೆ ಚೈತ್ರ ಕುಂದಾಪುರ ಕೂಡ ಪರವಾಗಿಲ್ಲ. ಲಾಸ್ಟ್ ಸೀಸನ್ ಅಲ್ಲಿ ಸಂಗೀತ ಅವರು ಸ್ವಲ್ಪ ಹೋಲ್ತಾ ಇದಾರೆ ಅನ್ಸುತ್ತೆ. ಹೊರಗಡೆ ನೆಗೆಟಿವ್ ಇದೆ, ಬಟ್ ಮನೆಯಲ್ಲಿ ಅವ್ರ ಮಾತು, ಅವ್ರ ವ್ಯಕ್ತಿತ್ವ, ಅವರು ಒಂದು ಆಟಿಟ್ಯೂಡ್ ತೋರಿಸಿದಾಗ ನನಗಂತೂ ತುಂಬಾ ಇಷ್ಟ ಆಯ್ತು ಅನ್ಸುತ್ತೆ. ಮತ್ತೆ ನಿನಗೆ ಈ ಪ್ರೋಮೋ ನೋಡಿದಾಗ ನಿಮ್ಗೆ ಯಾವ ರೀತಿ ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಶೇಷವಾಗಿ ನಿಮ್ಮ ಫೇವರೇಟ್ ಕಂಟೆಸ್ಟ್ ಯಾರಂತ ಹ್ಯಾಶ್ಟ್ಯಾಗ್ ಆಗಿ ಕಮೆಂಟ್ ಮಾಡಿ. ಏನಕ್ಕಂದ್ರೆ ಆ ಕಮೆಂಟ್ ಇಂದ, ಹ್ಯಾಶ್ಟ್ಯಾಗ್ ಇಂದ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ಗೆ ಹೆಲ್ಪ್ ಆಗೋದಂತ ಗ್ಯಾರಂಟಿ. ಇದ್ರ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.